ಚಾಮರಾಜನಗರದಲ್ಲಿ ಅರಣ್ಯ ಇಲಾಖೆ ಎನ್ಕೌಂಟರ್, 3 ಸಾವಿಗೆ ನ್ಯಾಯ ಕೊಡಿಸಿ ಅಂತ ಆಗ್ರಹಿಸಿ ಹನೂರು ಠಾಣಾ ಮುಂಭಾಗ ಭಾರೀ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಶಾಸಕ ಮಂಜುನಾಥ್ ಕೊನೆಗೂ ಯಶಸ್ವಿಯಾಗಿದ್ದರು. ಮೃತರ ಕುಟುಂಬಸ್ಥರು, ಚರ್ಚ್ ಫಾದರ್ ಹಾಗೂ ವಿವಿಧ ಸಂಘಟನೆಗಳ ಮುಖ್ಯಸ್ಥರ ಜೊತೆ ಸಂಧಾನ ಸಭೆ ನಡೆಸಿ ಪ್ರತಿಭಟನೆ ಅಂತ್ಯಗೊಳಿಸಿದರು. ಮೃತರ ಕುಟುಂಬಗಳಿಗೆ ಸರ್ಕಾರದಿಂದ ತಲಾ 5 ಲಕ್ಷ, ವೈಯಕ್ತಿಕವಾಗಿ ತಲಾ 10 ಲಕ್ಷ ರೂಪಾಯಿ ಪರಿಹಾರದ ಭರವಸೆಯನ್ನ ನಿನ್ನೆ ಬೆಳಗ್ಗೆ ಕೊಟ್ಟಿದ್ದರು. ಜೊತೆಗೆ ಮೃತರ ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ವೆಚ್ಚವನ್ನು ಭರಿಸುವಂತಹ ಭರವಸೆಯನ್ನು ಕೂಡ ಕೊಡಲಾಗಿದೆ. ಸದ್ಯ ಕಾರ್ಯನಿರ್ವಹಿಸ್ತಾ ಇರುವಂತಹ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿ, ಸಿಬ್ಬಂದಿ ವರ್ಗದವರ ವರ್ಗಾವಣೆಗೆ ಕ್ರಮ ವಹಿಸುವಂತ ಭರವಸೆಯನ್ನು ಕೂಡ ಶಾಸಕರು ಮಾಡಿದ್ರು. ಅವ್ರನ್ನ ಡಿಸ್ಮಿಸ್ ಮಾಡಬೇಕು, ಆಮೇಲೆ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಬಲ್ಲ ಏನು ಶಿಕ್ಷಣ ಇದೋ ಅದು ಜೈಲಿಗೆ ಅವರು ಉತ್ತಮ ಅಂತಿದ್ರೆ ಶಿಸ್ತಾಗಬೇಕು. ಆಮೇಲೆ ಇವ್ರ ಮನೆಯವರಿಗೆ ಈಗ ಸರ್ಕಾರ ಕೆಲಸ ಕೊಡಬೇಕು, ಮಕ್ಕಳುಗಳಿದ್ದು ಸರ್ಕಾರನೇ ಓದಿಸ್ಬೇಕು. ಫಾದರ್ ಮುಂದೆ ಮತ್ತು ನಮ್ಮ ಹನೂರು ಕ್ಷೇತ್ರ ಶಾಸಕರನ್ನೆಲ್ಲ ಚರ್ಚೆಯಾಗಿ ಈ ಹಂತವಾಗಿ ಹೋರಾಟ ಕೈ ಬಿಟ್ಟಿದ್ದೀವಿ. 15 ಲಕ್ಷ ಈಗ ಕಾರ್ಯಕ್ಕೆ ಕೊಡ್ತದವ್ರೆ. ಈಗ ಅಂಚೆ ಸಂಸ್ಥೆಗೆ ಅದೇ ರೀತಿ 2 ಕೋಟಿಗಳು ಆ ಕೇಸ್ ಮೇಲೆ ಏನಿದ್ರು ಅವರು ಕೊಡ್ತಾರೆ. ಈಗ ನಾನು ಸರ್ಕಾರ ಈಗ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ. ಉಳಿದಂತೆ ಇನ್ನೂ 10 ಲಕ್ಷ ರೂಪಾಯಿ ನಾನು ನನ್ನ ವೈಯಕ್ತಿಕವಾಗಿ ಮತ್ತೆ ಉಳಿದಾಗೆ 10 ಲಕ್ಷ ರೂಪಾಯಿ ಒಂದು ಸಂಕ್ರಯ ಮಾಡ್ತಾ ಇದ್ದೀನಿ. ಒಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ತಾತ್ಕಾಲಿಕವಾಗಿ ಅವರಿಗೆ ಪರಿಹಾರನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ಇದು ಬಹಳ ಆ ಕೆಲಸ ನಾನು ಏನು ಮಾಡಿದ್ದೀನಿ ನನ್ನೊಬ್ಬನಿಗೆ ಗೊತ್ತು. ಸೊ ಆ ಕೆಲಸ ಆಗ್ತಾ ಇದೆ. ಸೊ ಅವರ ಒಂದು 5 ಲಕ್ಷ ರೂಪಾಯಿ ಮಾತ್ರ ಘೋಷಣೆ ಆಗಿದೆ. ಉಳಿದಂಥದ್ದು ಸಿಎಂ ಜಿಲ್ಲಾಧಿಕಾರಿಗಳು ಕೊಡ್ತಾರೆ, ಸರ್ಕಾರ ಕೊಡ್ತಿದೆ, ಅದು ಆಗ್ತಿದೆ. ಇನ್ನು ಉಳಿದಂಗೆ ಇನ್ನು 10 ಲಕ್ಷ ರೂಪಾಯಿ, ಒಟ್ಟು 15 ಲಕ್ಷ ರೂಪಾಯಿ ಒಂದು ಕುಟುಂಬಕ್ಕೆ ಇವತ್ತು ತಲುಪ್ತಾ ಇದೆ. ಇನ್ನು 3 ಎನ್ಕೌಂಟರ್ ನಡೆದ ಘಟನಾ ಸ್ಥಳಕ್ಕೆ ತನಿಖಾ ತಂಡ ಭೇಟಿಯನ್ನು ಕೊಟ್ಟಿದೆ. ತನಿಖಾಧಿಕಾರಿ ದಿನೇಶ್ ಕುಮಾರ್ ಮೀನಾ ನೇತೃತ್ವದಲ್ಲಿ ಭೇಟಿಯನ್ನ ಕೊಟ್ಟಿದ್ದು, ಹನೂರು ತಹಶೀಲ್ದಾರ್ ಕೂಡ ಭಾಗಿಯಾಗಿದ್ದರು. ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ಹನೂರಿನಲ್ಲಿ ನಡೆದ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಸಿಎಂ ವಿಜಯ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಹನೂರು ತಾಲೂಕಿನ ಗ್ರಾಮಗಳಲ್ಲಿ ವಾಸಿಸ್ತಾ ಇದ್ದ ತಮಿಳು ಸಮುದಾಯದ 3 ಎನ್ಕೌಂಟರ್ ಆಗಿದೆ. ಕರ್ನಾಟಕ ಅರಣ್ಯ ಇಲಾಖೆಯ ಅಧಿಕಾರಿಗಳು ಗುಂಡಿಕ್ಕಿ ಹತ್ಯೆ ಮಾಡಿರುವ ಘಟನೆ ಅತ್ಯಂತ ಹೃದಯ ವಿದ್ರಾವಕ. ಈ ಘಟನೆಯನ್ನು ನಾನು ಖಂಡಿಸ್ತೀನಿ. ಅರಣ್ಯ ಇಲಾಖೆ ನೀಡಿರುವ ವಿವರಣೆ ಸ್ವೀಕಾರಾರ್ಹ ಅಲ್ಲ. ಅಮಾನುಷ ಘಟನೆ ಕುರಿತು ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಉನ್ನತ ಮಟ್ಟದ ತನಿಖಾ ಸಮಿತಿ ರಚಿಸಿ ಘಟನೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಇಂದು ರಾಜ್ಯ ಮುಂಗಾರು ಅಧಿವೇಶನದ 3ನೇ ದಿನವಾಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆ ಕೊಡದ ಹೊರತು ಕಲಾಪ ನಡೆಯೋಕೆ ಬಿಡಲ್ಲ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಜೆಡಿಎಸ್, ಬಿಜೆಪಿ ಸದಸ್ಯರು ಒಟ್ಟಾಗಿ ಸದನದಲ್ಲಿ ಪ್ರತಿಭಟಿಸೋಕೆ ನಿರ್ಧರಿಸಿದ್ದಾರೆ. ವಿಧಾನ ಪರಿಷತ್, ವಿಧಾನಸಭೆ ಎರಡೂ ಸದನದಲ್ಲೂ ಉಪಸ್ಥಿತರಿದ್ದು ಪ್ರತಿಭಟನೆ ನಡೆಸೋಕೆ ವಿಪಕ್ಷಗಳು ಮುಂದಾಗಿವೆ. ವಾಲ್ಮೀಕಿ ಹಗರಣದ ಆರೋಪಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರುವುದನ್ನು ಬಿಜೆಪಿ ಖಂಡಿಸಿದೆ. ಹೀಗಾಗಿ ಇಂದು ಬೆಳಗ್ಗೆ 11:30ಕ್ಕೆ ಮೈಸೂರು ಜಿಲ್ಲಾ ಬಿಜೆಪಿ ಧರಣಿಯನ್ನು ನಡೆಸಲಿದೆ. ಸಿದ್ಧಾರ್ಥ ಲೇಔಟ್ನ ಹೊಸ ಡಿಸಿ ಕಚೇರಿ ಬಳಿ ಈ ಧರಣಿಯನ್ನು ನಡೆಸಲಾಗ್ತಾ ಇದೆ. ಸಂಸದರಾದಂಥ ಯದುವೀರ್ ಒಡೆಯರ್, ಶಾಸಕ ಶ್ರೀವತ್ಸ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ. ಇನ್ನು ರಾಮನಗರದಲ್ಲೂ ಕೂಡ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನು ಮಾಡಲಿದೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾ ಬಿಜೆಪಿ ಘಟಕ ಪ್ರತಿಭಟನೆಯನ್ನು ಮಾಡಲಿದೆ. ಬೆಳಗ್ಗೆ 11 ಗಂಟೆಗೆ ಪ್ರತಿಭಟನೆ ನಡೆಯಲಿದ್ದು, ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು ಭಾಗಿಯಾಗಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಫೋನ್ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ತನಿಖೆ ಚುರುಕುಗೊಳಿಸಿದ್ದಾರೆ. ಸಿಸಿಬಿ ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿದೆ. ತಂದೆ, ತಾಯಿ, ಗರ್ಲ್ ಫ್ರೆಂಡ್ಗೆ ಮಾತ್ರ ಅಲ್ಲ, ಇತರರಿಗೂ ಕರೆ ಮಾಡಿರೋ ಅನುಮಾನ ಮೂಡಿದೆ. ಅಲ್ಲದೆ ಪ್ರಕರಣದ ಸಾಕ್ಷಿಗಳಿಗೂ ಬೆದರಿಕೆ ಹಾಕಿರೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು 2ನೇ ಅತ್ಯಾಚಾರ ಪ್ರಕರಣದ ಸಾಕ್ಷಿಗಳಿಗೆ ಕರೆ ಮಾಡಿರೋ ಅನುಮಾನ ಇದ್ದು, ಹೀಗಾಗಿ ಮೊಬೈಲ್ ನಂಬರ್ ಸಿಡಿಆರ್ ಆಧರಿಸಿ ತನಿಖೆ ನಡೆಸಲಾಗ್ತಾ ಇದೆ. ಸಾಕ್ಷಿಗಳಿಗೆ ಕರೆ ಮಾಡಿರೋದು ದೃಢ ಆದರೆ ಪ್ರಕರಣಕ್ಕೆ ಹೊಸ ತಿರುವು ಸಿಗುತ್ತೆ. ಸದ್ಯ ಪ್ರಜ್ವಲ್ ಮೊಬೈಲ್ನ ಜಾಲಾಡಿ ರಿಟ್ರೀವ್ಗೆ ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ವಂದೇ ಮಾತರಂ ಗೀತೆಗೆ ಸೋನಿಯಾ ಗಾಂಧಿ ಅಡ್ಡಿಪಡಿಸಿದ್ದನ್ನು ಖಂಡಿಸಿ ಬಿಜೆಪಿ ಹೋರಾಟ ನಡೆಸಿದೆ. ಗದಗದಲ್ಲಿ ಬಿಜೆಪಿ ಪಕ್ಷದ ಯುವ ಮೋರ್ಚಾ ಕಾರ್ಯಕರ್ತರು ಸೋನಿಯಾ ಗಾಂಧಿ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಟೈರ್ಗೆ ಬೆಂಕಿ ಹಚ್ಚೋ ವೇಳೆ ಬಿಜೆಪಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಜೊತೆಗೆ ಓರ್ವ ಕಾರ್ಯಕರ್ತನ ಪ್ಯಾಂಟಿಗೂ ಬೆಂಕಿ ತಗುಲಿದೆ. ತಕ್ಷಣ ಕಾರ್ಯಕರ್ತರು, ಪೊಲೀಸರು ಬೆಂಕಿಯನ್ನು ಆರಿಸಿದ್ದಾರೆ. ಇತ್ತ ದಾವಣಗೆರೆಯಲ್ಲೂ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ನಡೆಸಲಾಗಿದೆ. ವಂದೇ ಮಾತರಂ ಗೀತೆಗೆ ಕಾಂಗ್ರೆಸ್ನಿಂದ ಅವಮಾನ ಆಗಿರೋ ಹಿನ್ನೆಲೆ ನಗರದ ಜಯದೇವ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಈ ವೇಳೆ ಪ್ರತಿಭಟನಾಕಾರರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ ವಿರುದ್ಧ ಧಿಕ್ಕಾರ ಕೂಗಿದರು.
ಕೆರೆ ಹಾವನ್ನ ತಿನ್ನಲಿಕ್ಕೆ ಅಟ್ಟಾಡಿಸಿ ಬಂದಿದ್ದಂತಹ ಬೃಹತ್ ಕಾಳಿಂಗ ಸರ್ಪ ಮನೆಯ ಒಳಗಡೆ ನುಗ್ಗಿತು. ಈ ಘಟನೆ ಬೆಳ್ತಂಗಡಿ ತಾಲೂಕಿನ ಕಿಲ್ಲೂರು ಎಂಬಲ್ಲಿ ನಡೆದಿದೆ. ತಕ್ಷಣ ಕುಟುಂಬಸ್ಥರು ಬೆಳ್ತಂಗಡಿಯ ಉರ್ಗ ತಜ್ಞ ಅಶೋಕ್ ಲಾಯ್ಲಾಗೆ ಮಾಹಿತಿಯನ್ನು ಕೊಟ್ಟರು. ಸ್ಥಳಕ್ಕೆ ಆಗಮಿಸಿದಂತಹ ಅಶೋಕ್ ಕಾಳಿಂಗ ಸರ್ಪವನ್ನು ರಕ್ಷಿಸಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಜಲ್ಲಿ ರೋಡ್ ನಿರ್ಮಾಣ ಮಾಡುವಾಗ PMGSY ಗುತ್ತಿಗೆದಾರನ ಎಡವಟ್ಟು ಮಾಡಿಕೊಂಡಿದ್ದಾರೆ. ಕರ್ನಾಟಕ ಆಂಧ್ರ ಬೇರ್ಪಡಿಸೋ ಮೈಲಿಗಲ್ಲು ಸ್ಥಳ ಬದಲಾವಣೆಯನ್ನ ಗುತ್ತಿಗೆದಾರ ಮಾಡಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಮರಸನಪಲ್ಲಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಜಲ್ಲಿ ರಸ್ತೆ ನಿರ್ಮಾಣಕ್ಕೆ ಅಂತ ರಸ್ತೆ ಅಗೆದು 2 ವರ್ಷದಿಂದ ಹಾಗೆ ಬಿಡಲಾಗಿತ್ತು. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ವರದಿ ಮಾಡಿ ರಸ್ತೆ ಸಮಸ್ಯೆಗೆ ಮುಕ್ತಿ ಹಾಕಲಾಗಿತ್ತು. ಆದರೆ ಈಗ PMGSY ಅಧಿಕಾರಿಗಳು ರಸ್ತೆ ನಿರ್ಮಾಣದ ಅಂತರ ಕಡಿಮೆ ಮಾಡೋಕೆ ಗಡಿ ಮೈಲಿಗಲ್ಲು ಬದಲಾವಣೆ ಮಾಡಿದ್ದಾರೆ. ಇದರಿಂದಾಗಿ ಆಂಧ್ರ ಗಡಿಯ ಮೈಲಿಗಲ್ಲು ಅಂತರ ಕಡಿತ ಮಾಡಿರುವುದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಪದಕ ಗೆದ್ದಂಥ ವಿಜೇತರಿಗೆ DCM ಪರಮೇಶ್ವರ್ ಸನ್ಮಾನವನ್ನು ಮಾಡಿದ್ದಾರೆ. ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಬಾಸ್ಕೆಟ್ಬಾಲ್ನಲ್ಲಿ ಚಿನ್ನದ ಪದಕ, ಬೆಳ್ಳಿ ಪದಕ ಹಾಗೂ ಕಂಚಿನ ಪದಕ ಗೆದ್ದಂಥ ವಿಜೇತರಿಗೆ ಸನ್ಮಾನವನ್ನು ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಯುಕ್ತರಾದಂಥ MN ಅನುಚೇತ್ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದರು. ಸ್ವಾತಂತ್ರ್ಯ ದಿನಾಚರಣೆ ಭಾಗವಾಗಿ ಲಾಲ್ಬಾಗ್ನಲ್ಲಿ ನಡೆತಾ ಇರುವ 220ನೇ ಫ್ಲವರ್ ಶೋಗೆ ತೆರೆ ಬಿದ್ದಿದೆ. ಆಗಸ್ಟ್ 6ಕ್ಕೆ ಶುರುವಾಗಿದ್ದ ಫಲಪುಷ್ಪ ಪ್ರದರ್ಶನಕ್ಕೆ ನಿನ್ನೆ ತೆರೆ ಬಿದ್ದಿದ್ದು, ನಿನ್ನೆ ಒಂದೇ ದಿನ 1.46 ಲಕ್ಷ ಮಂದಿ ಫಲಪುಷ್ಪ ಪ್ರದರ್ಶನ ವೀಕ್ಷಿಸಿದ್ದಾರೆ. ಅಲ್ಲದೆ ಒಂದೇ ದಿನ 70 ಲಕ್ಷ ಟಿಕೆಟ್ನಿಂದ ಆದಾಯ ಬಂದಿದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯಿಂದ ಇದೇ ಮೊದಲ ಬಾರಿಗೆ ಸಾರಾಯಿ ಮುಕ್ತ ಗ್ರಾಮಕ್ಕೆ ಸಂಯಮ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಕೊಪ್ಪಳ ತಾಲೂಕಿನ ಹಟ್ಟಿ ಗ್ರಾಮಕ್ಕೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಕೊಪ್ಪಳದಲ್ಲಿ ಕಾರ್ಯಕ್ರಮ ನಡೆಸಿ ಪ್ರಶಸ್ತಿಯನ್ನು ಕೊಡಲಾಗಿದ್ದು, ಕಾರ್ಯಕ್ರಮದಲ್ಲಿ ಕೊಪ್ಪಳ ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳು, ಇಳಕಲ್ ಮಹಾಂತ ಸ್ವಾಮಿಗಳು, ಸಂಸದ ರಾಜಶೇಖರ್ ಹಿಟ್ನಾಳ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಈ ವೇಳೆ 10 ಮದ್ಯ ಮುಕ್ತ ಗ್ರಾಮಗಳಿಗೆ ಪ್ರಶಂಸೆ ಪತ್ರವನ್ನು ನೀಡಲಾಯಿತು. ಇವತ್ತು ನಾಗರ ಪಂಚಮಿ ಹಬ್ಬದ ಸಂಭ್ರಮ. ನಾಗರ ಪಂಚಮಿ ಹಬ್ಬ ಹಿನ್ನೆಲೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಶಾಲಾ, ಕಾಲೇಜು, ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಿಸಲಾಗಿದೆ.